ಇನ್ನು ರಾಜ್ಯಾದ್ಯಂತ ದೇಗುಲಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ, ಬ್ಯಾನ್. ಪ್ಲಾಸ್ಟಿಕ್ ತಟ್ಟೆ ಅಥವಾ ಬೌಲ್ನಲ್ಲಿ ಪ್ರಸಾದ ನೀಡ್ತಾರಲ್ಲ, ಆ ರೀತಿಯಾಗಿ ನೀಡೋ ಹಾಗಿಲ್ಲ. 36,000 ಮುಜರಾಯಿ ಇಲಾಖೆ ದೇಗುಲಕ್ಕೆ ಈ ರೂಲ್ಸ್ ಅನ್ವಯ ಆಗುತ್ತೆ. ಪ್ಲಾಸ್ಟಿಕ್ ಲೋಟ ಕೂಡ ಬಳಸಬಾರದು ಅನ್ನೋದಾಗಿ ಸರ್ಕಾರ ಆದೇಶ ಹೊರಡಿಸಿದೆ. ಆಗಸ್ಟ್ 15ನೇ ತಾರೀಕಿನಿಂದಲೇ ಪ್ಲಾಸ್ಟಿಕ್ ಬಳಕೆಗೆ ಸರ್ಕಾರ ನಿಷೇಧವನ್ನ ಹೇರಿದೆ. ಇಂದು ಅಧಿಕೃತವಾಗಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನಕ್ಕೆ ಚಾಲನೆ ಕೂಡ ನೀಡಲಾಗಿದೆ. ದೊಡ್ಡಗಣಪತಿ ದೇಗುಲದಲ್ಲಿ ಜಾಗೃತಿ ಅಭಿಯಾನಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ. ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಪರಿಸರ ಉಳಿಸಿ, ಪರಿಸರ ಬೆಳೆಸಿ ಧ್ಯೇಯವಾಕ್ಯದಡಿಯಲ್ಲಿ ಕ್ಯಾಂಪೇನ್ ಆರಂಭ ಆಗಿದೆ. ಧಾರ್ಮಿಕ ದತ್ತಿ ಇಲಾಖೆ ನೇತೃತ್ವದಲ್ಲಿ ಬೃಹತ್ ಅಭಿಯಾನ ನಡೀತಾ ಇದೆ. ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಿದ್ರೆ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನ ಕೊಡಲಾಗಿದೆ. ಈ ಪ್ಲಾಸ್ಟಿಕ್ನಲ್ಲಿ ಪ್ರಸಾದಗಳನ್ನು ವಿತರಿಸೋದು ಅಥವಾ ನೀರು ಕುಡಿಯೋದಕ್ಕೆ ಪ್ಲಾಸ್ಟಿಕ್ ಕಪ್ಗಳನ್ನು, ಗ್ಲಾಸ್ಗಳನ್ನು ಇಡೋದು ಇದ್ಯಾವುದೂ ಕೂಡ ಮಾಡೋ ಹಾಗಿಲ್ಲ. ದೇವಾಲಯದ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಷೇಧಿಸಲಾಗಿದೆ ಅನ್ನೋದಾಗಿ ದೊಡ್ಡದಾಗಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಅದರಿಂದ ಈ ಪ್ಲಾಸ್ಟಿಕ್ ಬಳಕೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ್ರೂ ಕೂಡ ಕಾರ್ಯಗತಕ್ಕೆ ಅದು ಬರೋದಕ್ಕೆ ಆಗ್ತಿಲ್ಲ. ಕಾರಣ ಏನಂದರೆ ಬೇರೆ ರಾಜ್ಯಗಳಿಂದ ಪ್ಲಾಸ್ಟಿಕ್ ಬರ್ತಾ ಇರೋದ್ರಿಂದ. ಅದರಿಂದ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಸೇರಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಿದ್ರೆ ನಮ್ಮ ಜನರ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಇದೆ. ಅದರಿಂದ ಈ ಪ್ಲಾಸ್ಟಿಕ್ ಬಳಕೆ ರಾಜ್ಯ ಸರ್ಕಾರ ತೀರ್ಮಾನ ತಗೊಂಡ್ರೂ ಕೂಡ ಕಾರ್ಯಗತಕ್ಕೆ ತುಂಬ ಒಳ್ಳೆಯ ಒಂದು ಅಭಿಯಾನ ಆರಂಭ ಆಗಿದೆ. ಆದಷ್ಟು ಭಕ್ತಾದಿಗಳೆಲ್ಲರೂ ತಮ್ಮ ತಮ್ಮ ಒಂದು ಕೈಚೀಲಗಳನ್ನು ತಂದು ಅದರಲ್ಲಿ ಪ್ರಸಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ, ಹಾಗೂ ಆಸುಪಾಸಿನಲ್ಲಿ, ದೇವಸ್ಥಾನದ ಆಸುಪಾಸಿನಲ್ಲೆಲ್ಲ ಕಸವನ್ನು ಕವರ್ ಹಾಕೋದು, ಯಾವುದೇ ಒಂದು ಪ್ಲಾಸ್ಟಿಕ್ ಉಪಕರಣಗಳನ್ನು ಉಪಯೋಗಿಸದೇ ಇರೋದರಿಂದ ಪರಿಸರಕ್ಕೆ ಆದಷ್ಟು ಒಂದು ಒಳ್ಳೆಯ ಒಂದು ಏನು ಹೇಳ್ತೇವೆ ಒಳ್ಳೆಯದಾಗುತ್ತೆ. ಸೊ